ವೇದವನ್ನು ಕರ್ತನ ಮೇಜಿನಲ್ಲಿ ಕೈ ಹಾಕಿ ಮುಂಚಿತವಾಗಿ ನಮ್ಮನ್ನ ಒಂದ್ಸಲ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ 2 ಕೊರಿಂಥಿ 2ನೇ ಕೊರಿಂಥಿ 11ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸುವುದಾದ್ರೆ ದೇವರು ನಮಗೆ ಕೊಟ್ಟಂತ ಅಮೂಲ್ಯವಾದಂಥ ವಾಕ್ಯ ಭಾಗವನ್ನು ನೋಡಿಕೊಂಡು ನಾವು ಈ ಸಮಯದಲ್ಲಿ ಎಲ್ಲರೂ ಕೂಡ ನಾವು ದೇವರ ವಾಕ್ಯದ ಬೆಳಕಿನಲ್ಲಿ ನಾವು ಪರೀಕ್ಷೆಯನ್ನು ಮಾಡ್ಕೊಳ್ಳೋಣ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಂಡು ಕರ್ತನ ಮೇಜಿನಲ್ಲಿ ನಾವು ಕೈ ಹಾಕೋಣ. ಬನ್ನಿ ನಾವೆಲ್ಲರೂ ಕೂಡ 2ನೇ ಕೊರಿಂಥಿ 11ನೇ ಅಧ್ಯಾಯ ನಾವು 2ನೇ ವಚನ ಮತ್ತು 3ನೇ ವಚನ ಮತ್ತು 4ನೇ ವಚನ ಈ ವಾಕ್ಯ ಭಾಗವನ್ನು ಎಲ್ಲರೂ ಕೂಡಿ ಈ ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. ದಯವಿಟ್ಟು ಯಾರಿಗೆ ಸಿಕ್ಕಿಲ್ಲ ಸಿಗದೇ ಇದ್ದಂಥವ್ರಿಗೆ ನೀವು ಪಕ್ಕದಲ್ಲಿ ಇದ್ದಂಥವ್ರು ಸಹಾಯ ಮಾಡ್ರಿ. ಪೇಜ್ ನಂಬರ್ 227 ಇದೆ ನೋಡ್ರಿ, ಹೊಸ ಒಡಂಬಡಿಕೆಯಲ್ಲಿ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಈ ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ. 2ನೇ ಕೊರಿಂಥಿ 11ನೇ ಅಧ್ಯಾಯ 2, 3, 4 ಈ ವಾಕ್ಯಗಳನ್ನು ನಾವೆಲ್ಲರೂ ಕೂಡಿ ಓದ್ಕೊಳ್ಳೋಣ. ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ನಿಕೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯಿತಿ ಒಳಬಿದ್ದು ಮೋಸ ಹೋದಳೋ ಹಾಗೆ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯ ಉಂಟು. ಸಾಕು. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡುವಂತೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ತಂದೆ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ಆರಾಧನೆಯಲ್ಲಿ ಅಪ್ಪ ನೀವು ಮಹಿಮೆ ಹೊಂದಿದ್ದಕ್ಕಾಗಿದ್ದೇವ ನಿಮಗೆ ಸ್ತೋತ್ರ. ದೇವರೇ, ಹೌದು ಸ್ವಾಮಿ, ಆರಾಧನೆಯನ್ನು ಅಂಗೀಕರಿಸಿದ್ದಕ್ಕಾಗಿದ್ದೇವ ನಿಮಗೆ ಸ್ತೋತ್ರ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಆಸೀನರೂಢನಾಗಿರುವಂಥ ದೇವರೇ, ಇವತ್ತು ನಮ್ಮ ಆರಾಧನೆಯಲ್ಲಿ ಕೂಡ ಹೌದು ಸ್ವಾಮಿ ನೀವು ಆಸೀನರೂಢನಾಗಿದ್ದಕ್ಕಾಗಿ ದೇವ ನಿಮಗೆ ಸ್ತೋತ್ರ ಪದರೆ. ಕರ್ತನೆ, 2ನೇ ಪ್ರಾಮುಖ್ಯವಾದಂಥ ಭಾಗಕ್ಕೆ ನಾವು ಬಂದಿದ್ದೇವೆ. ಓದಲ್ಪಟ್ಟಂಥ ವಾಕ್ಯ ಭಾಗವನ್ನು ಮುರಿದು ನಮಗೆ ಹಂಚಿರಿ ದೇವರೇ. ವಾಕ್ಯ ಭಾಗದಿಂದ ನಮಗೆ ಸಂಧಿಸ್ತಾ ಬರ್ರಿ ದೇವರೇ. ವಾಕ್ಯ ಭಾಗದಿಂದ ನಮ್ಮ ಜೊತೆ ಮಾತಾಡ್ತಾ ಬನ್ರಿ ದೇವರೇ. ವಾಕ್ಯ ಭಾಗದಿಂದ ದೇವ ನಿನ್ನ ಬರುವಿಕೆಗೆ ನಮ್ಮನ್ನು ಸಿದ್ಧಪಡಿಸ್ತಾ ಬರಬೇಕಾಗಿ ನಿನ್ನ ಮಾತುಗಳನ್ನು, ನಿನ್ನ ಉಪದೇಶವನ್ನು, ನಿನ್ನ ಸಂದೇಶವನ್ನು ಕೇಳಿದಂತ ನಾವು ಕರ್ತನೆ ಹೌದು ಸ್ವಾಮಿ ಅದನ್ನು ದೇವ ಸ್ವಾಮಿ ಗ್ರಹಿಸಿಕೊಂಡು ಕರ್ತನೆ ಹೌದು ಸ್ವಾಮಿ ನಿಮ್ಮ ಬರುವಿಕೆಗೆ ನಾವು ಸಿದ್ಧರಾಗುವುದು ಮಾತ್ರವಲ್ಲದೆ ಕರ್ತನೆ ಹೌದು ಸ್ವಾಮಿ ನಿನ್ನ ಮೇಜಿನಲ್ಲಿ ಯೋಗ್ಯವಾದ ರೀತಿಯಿಂದ ಪಾಲು ತೆಗೆದುಕೊಂಡು ನೀನು ನಮಗೋಸ್ಕರವಾಗಿ ಸಿದ್ಧಪಡಿಸಿರುವಂತ ಎಲ್ಲಾ ಆಶ್ರಯಗಳನ್ನು ಪಡೆದುಕೊಳ್ಳಲು ದೇವರೇ ನೀವು ಸಹಾಯ ಮಾಡಿ ನೀವು ಮಹಿಮೆ ಹೊಂದಬೇಕಾಗಿ. ನಿಲ್ಲುವಂತವನು ಕಾಣುವಂತವನು ಮನುಷ್ಯನೇ ಆದರೂ ಕೂಡ ಕಾಣದಿರುವ ಬಲವಾದಂತ ಸ್ವರದಿಂದ ಅಪ್ಪ ನನಗೆ ಮಾತಾಡ್ರಿ. ಇಲ್ಲಿ ಕೂಡಿ ಬಂದಿರುವಂತ ನಮ್ಮೆಲ್ಲರ ಜೊತೆ ಮಾತಾಡ್ರಿ. ಈ ಧ್ವನಿಯನ್ನು ಕೇಳುವಂತ ಎಲ್ಲರ ಜೊತೆ ಮಾತಾಡಿ ಅಪ್ಪ ಹೌದು ಸ್ವಾಮಿ ನೀವೊಬ್ಬರೇ ಮಹಿಮೆ ಹೊಂದಬೇಕಾಗಿ ನಮ್ಮನ್ನು ತಗ್ಗಿಸಿಕೊಳ್ತಾ ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ನಮ್ಮಡಿಯನ್ನು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆ ಬೇಡ್ಕೊಳ್ತೀವಪ್ಪ ಸ್ವಾಮಿ. ಆಮೇನ್ ಆಮೇನ್ ಆಮೇನ್. ಯಾರಾದರೂ ಓದ್ತಿರಮ್ಮ 2ನೇ ವಚನ 3ನೇ ವಚನ ಮಾತ್ರ. ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ಆದರೆ ಹೇಗೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವೃತ್ಯವನ್ನು ಬಿಟ್ಟು ಕೆಟ್ಟು ಹೋದಿತೆಂದು ನನಗೆ ಭಯವುಂಟು. ಸಾಕಮ್ಮ, ದೇವರು ಈ ವಾಕ್ಯದ ನಮ್ಮ ಜೊತೆ ಮಾತಾಡಲಿ. ನೀವೆಲ್ಲರೂ ನಿಮ್ಮ ಸತ್ಯವೇದ ನಿಮ್ಮ ಮುಡಿಯಲ್ಲಿ ಇಟ್ಕೊಂಡು ಒಂದು 20-30 ನಿಮಿಷ, ಅರ್ಧ ಗಂಟೆ ನೀವು ಒಂದು ವೇಳೆ ಈ ಕಡೆ ಗಮನ ಕೊಡೋದಾದ್ರೆ ಖಂಡಿತವಾಗಿ ದೇವರು ನಿಮ್ಮ ಜೊತೆ ಆತನು ಮಾತಾಡುವಂಥದ್ದಾಗಿದ್ದಾನೆ ಮತ್ತು ನಿಮಗೋಸ್ಕರವಾಗಿ ಆತನು ಅಮೂಲ್ಯವಾದಂಥ ಆತನು ಸಂದೇಶವನ್ನು ಆತನು ಕಳಿಸಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ಓದಿಕೊಂಡಂಥ ವೇದ ಭಾಗದಲ್ಲಿ ಅಪೊಸ್ತಲನಾದ ಪೌಲನು ಆತನಿಗೊಂದು ಚಿಂತೆ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅಪೊಸ್ತಲನಾದ ಪೌಲನಿಗೆ ಏನು ಚಿಂತೆ ಇದೆ ಅಂತಂದ್ರೆ, ಆತನಿಗೊಂದು ಚಿಂತೆ ಏನು ಕಾಡ್ತಾ ಇದೆಯಪ್ಪ ಅಂತಂದ್ರೆ, ರಕ್ಷಣೆ ಹೊಂದಿದಂಥ ಮಕ್ಕಳು, ದೇವರನ್ನು ನಂಬಿದಂಥ ಮಕ್ಕಳು, ದೇವರನ್ನು ಆರಾಧಿಸುವಂಥ ಮಕ್ಕಳು, ದೇವಜನರು ಯಾವತ್ತೂ ಕೂಡ ಮೋಸ ಹೋಗಬಾರ್ದು ಎಂಬುದಾಗಿ ಆತನ ಒಂದು ಚಿಂತೆ ಅಂತೇಳಿ. ಹಲ್ಲೆಲೂಯಾ. ಪೌಲನ ಮನಸ್ಸೇನ್ರಿ? ಪೌಲನ ಮನಸ್ಸೇನು? ಮಾತಾಡ್ರಿ. ಪೌಲನ ಮನಸ್ಸೇನು? ದೇವರನ್ನು ನಂಬಿದಂಥ ಪ್ರಜೆಗಳು,
ದೇವಜನರು ಆತನ ಮಕ್ಕಳು ಮೋಸ ಹೋಗಬಾರ್ದೆಂಬುದಾಗಿ ಆತನ ಒಂದು ಚಿಂತೆ ಇದೆ. ಅಂದ್ರೆ ದೇವಜನರು ಮೋಸ ಹೋಗಬಾರ್ದು ಅಂತ ಆತನು ಚಿಂತೆ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಮೋಸ ಬಹಳ ಜನ ಹೋಗ್ತಾ ಇದಾರೆ ಅಂತ ಅದರ ಅರ್ಥ. ಚಿಂತೆ ಮಾಡೋ ತನಕ ಆ ಒಂದು ಸ್ಥಿತಿಯಲ್ಲಿ ಅವ್ರು ಹೋಗಿದ್ದಾರಪ್ಪ ಅಂತಂದ್ರೆ, ಪೌಲನಿಗೆ ಆ ಚಿಂತೆ ಹೆಚ್ಚಾಗಿದೆಯಪ್ಪ ಅಂತಂದ್ರೆ ಆ ಸಭೆಯಲ್ಲಿ ಇದ್ದಂತಾರಲ್ಲ ಏನಾಗಿದ್ದಾರೆ ಅಂತ ಅರ್ಥ ರೀ? ಮೋಸ ಹೋಗಿದ್ದಾರೆ ಅಂತ ಅರ್ಥ. ಹಲ್ಲೆಲೂಯಾ. ಸೊ ಅದಕ್ಕೋಸ್ಕರವಾಗಿ ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತಿನ ನಮ್ಮ ಸಂದೇಶದ ಅಂಶ ಏನಪ್ಪ ಅಂತಂದ್ರೆ ಮೋಸದ ಕುರಿತು ದೇವರು ಇವತ್ತು ನಮ್ಮ ಜೊತೆ ಮಾತಾಡುವಂತವನಾಗಿದ್ದಾನೆ. ಸೊ ಈ ಸಮಯದಲ್ಲಿ ಮೋಸ ಅಂತೇಳಿ ಅಂದ್ಕೊಳ್ಳುವಂತ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಬರುವಂತ ಬ್ಲೇಮ್ ಯಾರ ಮೇಲಪ್ಪ ಅಂದ್ರೆ, ಬರುವಂತ ತಪ್ಪು ಯಾರ ಮೇಲಪ್ಪ ಅಂತಂದ್ರೆ, ಬಹಳಷ್ಟು ಜನ ಏನ್ ಅಂದ್ಕೊಳ್ತಾರಪ್ಪ ಅಂತಂದ್ರೆ ದೇವರು ಮೋಸ ಮಾಡ್ತಾರೆ ಎಂಬುದಾಗಿ ಬಹಳ ಜನ ತಿಳ್ಕೊಳ್ತಾರೆ ಅಂತ ಹೇಳಿರೋದು ಮೊದಲನೇದು. ಏನಂತ್ರಿ? ಬಹಳ ಜನ ಏನ್ ತಿಳ್ಕೊಳ್ತಾರಪ್ಪ ಅಂತಂದ್ರೆ ದೇವ್ರ ಏನ್ ಮಾಡ್ತಾನಂತ, ಮೋಸ ಮಾಡ್ತಾನಂತ. ಹಿಂಗ ಕೆಲವೊಬ್ರು ಏನ್ ಮಾಡ್ತಾರ, ಅಂದ್ಕೊಳ್ತಾರಂತ, ಕೆಲವೊಬ್ರು ಮಾತಾಡ್ಕೊಳ್ತಾರಂತ ಪರಿಸ್ಥಿತಿ ಬಂದಾಗ. ಹಂಗೆ ಬೈಬಲ್ನಾಗನು ಕೂಡ ಯೋಹನ್ ಬರೆಸುವಾರ್ತೆ 7ನೇ ಅಧ್ಯಾಯ 12ನೇ ವಚನದಲ್ಲಿ ಕೂಡ ಅಲ್ಲಿ ಕೂಡ ಕೆಲವು ಜನರು ಮಾತಾಡ್ತಾ ಇದ್ರು. ಏನ್ ಮಾತಾಡ್ತಾ ಇದ್ರು ಓದ್ರಿ? ಯೋಹನ್ ಬರೆಸುವಾರ್ತೆ 7ನೇ ಅಧ್ಯಾಯ 12ನೇ ವಚನ ಓದಮ್ಮ ಸ್ವಲ್ಪ. ಯೋಹಾನ 7:12. ಮತ್ತು ಜನರ ಗುಂಪುಗಳಲ್ಲಿ ಆತನ ವಿಷಯವಾಗಿ ಬಹಳ ಗುಜುಗುಜು ಮಾತು ನಡೆಯುತ್ತಿತ್ತು. ಕೆಲವರು ಆತನು ಒಳ್ಳೆಯವನು ಅಂದರು. ಇನ್ನು ಕೆಲವರು ಅಲ್ಲ ಜನರನ್ನು ತಪ್ಪಾದ ಮಾರ್ಗಕ್ಕೆ ಎಳೆಯುತ್ತಾನೆ ಅಂದರು. ನಾವು ನೋಡ್ತದೇವೆ ಅಲ್ಲಿ ನಿಂತಂತ ಗುಂಪಿನವರು ಈತನು ಬಹಳ ಒಳ್ಳೆಯವನಂತಂದ್ರು. ಇನ್ನು ಕೆಲವೊಬ್ರು ಏನಪ್ಪಾ ಅಂತಂದ್ರೆ, ಇಲ್ಲ ಇವನು ಜನರಿಗೆ ಬಹಳ ತಪ್ಪಾದಂತ ಮಾರ್ಗದಲ್ಲಿ ಎಳಿತಾ ಇದ್ದಾನೆ, ಜನರಿಗೆ ಮೋಸ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲಿ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಹಲ್ಲೆಲೂಯಾ. ಅಂದ್ರೆ ನಾವು ನೋಡ್ತಿದ್ದೇವೆ ಮೊಟ್ಟ ಮೊದಲನೇ ವಿಷಯ ಏನಪ್ಪಾ ಅಂತಂದ್ರೆ, ಈ ಮೋಸದ ಕುರಿತು ನಾವು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಏನ್ ತಿಳ್ಕೊಳ್ತಾರಪ್ಪ ಅಂತಂದ್ರೆ ದೇವರು ಮೋಸ ಮಾಡ್ತಾನೆ ಎಂಬುದಾಗಿ ಅನೇಕರು ತಿಳಿದುಕೊಳ್ತಾರೆ ಅಂತ ಹೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ವಾಕ್ಯದಲ್ಲಿ ನೋಡ್ತೇವೆ ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ. ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮತ್ತು ದೇವರು ಯಾವತ್ತೂ ಕೂಡ ಆತನು ಮೋಸ ಮಾಡುವಂತವನಲ್ಲ. ಸೊ ಯಾರಿಗೂ ಕೂಡ ಆತನು ಮೋಸ ಮಾಡುವಂತ ವ್ಯಕ್ತಿ ಆತನು ಅಲ್ಲ. ಹಾಗಾದ್ರೆ ದೇವರು ಮನುಷ್ಯನಂತೆ ಎರಡು ಮಾತಿನವನ ಅಲ್ಲ, ಆತನು ಮಾತು ಕೊಟ್ಟು ಮಾತು ತಪ್ಪದಂತ ದೇವರಾಗಿದ್ದನಪ್ಪ ಅಂತಂದ್ರೆ ಆತನು ಹೇಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ. ದೇವರು ಹೇಗೆ ಮೋಸಗಾರನಾಗ್ಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ. ನಮ್ಮ ಅಂಶದಲ್ಲಿ ಇದು ಕಟ್, ಇದೊಂದು ಕಟ್. ಈ ನಂಬರ್ ಏನು? ಕಟ್. ಏನು? ದೇವರು ಮನುಷ್ಯರನ್ನು ಯಾವತ್ತೂ ಕೂಡ ಏನ್ ಮಾಡಂಗಿಲ್ಲ, ಮೋಸ ಮಾಡಂಗಿಲ್ಲ. ಇದು ನಮ್ಮ ಅಂಶದಿಂದ ಇದು ಮೊದಲನೇದು ಕಟ್. ಎರಡನೇದಾಗಿ ನಾವು ನೋಡ್ತೇವೆ ದೇವರು, ನಾವು ನೋಡ್ತಿದ್ದೇವೆ ಮನುಷ್ಯರನ್ನು ಮೋಸ ಮಾಡುವುದಿಲ್ಲ. ಇದು ನಮ್ಮ ಸಂದೇಶದಿಂದ ಹೊರಗೋದಂತ ಮಾತು. ಆದ್ರೆ ಎರಡನೇದೇನಪ್ಪಾ ಅಂತಂದ್ರೆ ಮನುಷ್ಯರು ದೇವರನ್ನು ಮೋಸಗೊಳಿಸ್ತಾರ. ಮನುಷ್ಯರು ದೇವರನ್ನು ಮೋಸ ಮಾಡುವಂಥದ್ದು ಅನ್ಕೊಳ್ತಾರೆ. ಕೆಲವೊಬ್ಬರು ಏನ್ ಅನ್ಕೊಳ್ತಾರಂದ್ರೆ ಮನುಷ್ಯರು ದೇವರನ್ನು ಮೋಸ ಮಾಡ್ತಾರೆ, ದೇವರು ಕೂಡ ಏನಾಗ್ತಾನಂದ್ರೆ ಮೋಸ ಹೋಗ್ತಾನೆ ಅಂತೇಳಿ ಕೆಲವೊಬ್ರು ತಿಳ್ಕೊಳ್ತಾರೆ. ಮನುಷ್ಯ ದೇವ್ರಿಗೆ ಮೋಸ ಮಾಡ್ಲಿಕ್ಕೆ ಸಾಧ್ಯ ಅದರಿ? ಸಾಧ್ಯ ಅದನ? ದೇವ್ರು ಮೋಸ ಹೋಗ್ತಾನ? ಒಬ್ಬ ಹುಡುಗ, ಅವನಿಗೆ ಗಣಿತ ಮ್ಯಾಥಮೆಟಿಕ್ಸ್ ಅಂದ್ರೆ ಬಹಳ ಅವನಿಗೆ ಹಾರ್ಡ್ ಸಬ್ಜೆಕ್ಟ್. ಆತನಿಗೆ ಎಕ್ಸಾಮ್ ಸನಿಗೆ ಬಂತು. ಎಕ್ಸಾಮ್ ಬಂದಾಗ ಆತನಿಗೆ ಗಣಿತ ಪೇಪರ್ನಾಗ ಮ್ಯಾಥಮೆಟಿಕ್ಸ್ನಾಗ ಏನು ಬರಿಬೇಕಂತೇಳಿ ಆತನಿಗೆ ಗೊತ್ತಾಗ್ಲಿಲ್ಲ. ಆತನು ದೇವರೊಂದಿಗೆ ಒಂದು ಡೀಲ್ ಮಾಡ್ಕೊಳ್ತಾನೆ, ಒಂದು ಪ್ರಾರ್ಥನೆ ಮಾಡ್ತಾನೆ. ಏನ್ ಪ್ರಾರ್ಥನೆ ಮಾಡ್ತಾನಂದ್ರೆ, ದೇವರೇ ಮ್ಯಾಥಮೆಟಿಕ್ಸ್ ಪೇಪರ್ ಬರ್ತಾ ಇದೆ, ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಕ್ಸಾಮ್ನಲ್ಲಿ 5 ಲೆಕ್ಕಗಳಿಗೆ ನಾನು ಒಂದೇಳು ಉತ್ತರ ಬರ್ದಂದ್ರೆ 100 ಮಾರ್ಕ್ಸ್ ಬರ್ತದೆ. ಎಷ್ಟು? 5 ಲೆಕ್ಕಗಳನ್ನ ನಾನು ಸರಿಯಾಗಿ ಬಿಡಿಸಪ್ಪ ಅಂದ್ರೆ ಎಷ್ಟು ಬರ್ತಾವ ಮಾರ್ಕ್? 100 ಬರ್ತಾವ, ನಾನು ಪಾಸ್ ಆಗ್ತೀನಿ. ಸೊ ಅದಕ್ಕೆ ನಾನು 5 ಲೆಕ್ಕ ಪ್ರಾಕ್ಟೀಸ್ ಮಾಡ್ತೀನಿ. ನಾ ಎಕ್ಸಾಮ್ ಹಾಲಿಗೆ ಹೋದಾಗ ನಾನು ಕ್ವಶನ್ ಪೇಪರ್ ನನ್ನ ಕೈಯಲ್ಲಿ ಬಂದಾಗ ನಾನು ಯಾವ ಓದಿರ್ತೀನಿ, ಯಾವ ಲೆಕ್ಕ ಗಟ್ಟಿ ಮಾಡಿರ್ತೀನಿ, ಅವೇ 5 ಕ್ವಶನ್ಗಳಿಗೆ ಆನ್ಸರ್ ಬರಬೇಕು. ಒಂದು ವೇಳೆ ನಿನ್ನ ಮಧ್ಯೆ ಒಂದು ಡೀಲ್, ಒಂದು ವೇಳೆ ನಾನು ಹೇಳಿದಂತೆ ನಾನು ಕೇಳಿದಂಥ 5 ಲೆಕ್ಕಗಳು ನನ್ನ ಒಂದು ಎಕ್ಸಾಮ್ ಹಾಲಲ್ಲಿ ನನ್ನ ಕ್ವಶನ್ ಪೇಪರ್ನಲ್ಲಿ ಬಂದವಪ್ಪ ಅಂತಂದ್ರೆ ಒಂದು ಕ್ವಶನ್ಗೆ, ಒಂದು ಆನ್ಸರ್ಗೆ ನಿನಗೆ 500 ರೂಪಾಯಿ ಕಾಣಿಕೆ.
ಎಷ್ಟು ಕಾಣಿಕೆ? ಒಂದು ಲೆಕ್ಕಕ್ಕೆ 500 ರೂಪಾಯಿ ಕಾಣಿಕೆ ಅಂದ್ರೆ ಅವನಿಗೆ ಎಷ್ಟು ಲೆಕ್ಕ ಬರಬೇಕು? 5 ಲೆಕ್ಕಕ್ಕೆ ಎಷ್ಟಾಯ್ತು? 2,500 ರೂಪಾಯಿ ಆಯ್ತು. ಸೊ ಇಬ್ಬರ ಮಧ್ಯೆ ಒಂದು ಡೀಲ್ ಆಯ್ತು, ಒಂದು ಒಪ್ಪಂದ ಆಯ್ತು. ಸೊ ಎಕ್ಸಾಮ್ ಬಂತು, ಎಕ್ಸಾಮ್ ಹಾಲಿಗೆ ಹೋದ. ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ಕ್ವಶನ್ ಪೇಪರ್ ಕೈಯಲ್ಲಿ ಬಂತು. ಆಶ್ಚರ್ಯ ಅಂತೆ, ಆತನು ಪ್ರಾರ್ಥನೆ ಮಾಡಿದಂತೆ, ದೇವ್ರಿಗೆ ಕೇಳಿದಂತೆ, ಯಾವ ಲೆಕ್ಕ ಆತನು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದನೋ ಅದೇ 5 ಲೆಕ್ಕಗಳು ಆತನ ಕೈಯಲ್ಲಿ ಬರ್ತಾವ ಅಂತ ಹೇಳಿರಿ. ಅಲ್ಲೆಲ್ಲಿಯ ಯಾವಾಗ ಈ 5 ಲೆಕ್ಕಗಳು ಬರ್ತವೋ ಆತನ ಸಂತೋಷಕ್ಕೆ ಮಿತಿನೇ ಇಲ್ಲ. ಬಹಳ ಸಂತೋಷದಿಂದ ಒಂದು ಆನ್ಸರ್ ಸೀಟ್ ತಗೊಂಡು, ಕ್ವಶನ್ ಸೀಟ್ ತೆಗೆದುಕೊಂಡು ಆತನು ಬೇಗನೆ ಆತನು ಉತ್ತರಗಳನ್ನು ಬರೀತಾನೆ. ಉತ್ತರಗಳು ಬರೆದು ಆತನು ಬಹಳ ಅದ್ಭುತವಾಗಿ ನೀಟಾಗಿ ಎಕ್ಸಾಮ್ನಲ್ಲಿ ಬರೀತಾನೆ. ಬರೆದ ಮೇಲೆ ಇನ್ನೂ ಕೆಲವೊಬ್ಬರು ಹುಡುಗರು ಬರೀತಾ ಇರ್ತಾರೆ, ಆದರೆ ಇನ್ನೂ ಅರ್ಧ ಗಂಟೆ ಸಮಯ ಇರ್ತದ, ಈತನು ಓವರ್ ಆಗಿ ಹೋಗ್ತದೆ. ಈತನು ಬರೆಯೋದೆಲ್ಲ ಮುಗ್ದಿರ್ತದೆ. ಯಾಕೆ? ಇವ ಕೇಳಿವೆ ಆನ್ಸರ್ ಏನಾಗಿದೆ ಬಂದವು. ಅದಕ್ಕೆ ಇವ ಏನ್ ಮಾಡೋಣ, ಅವ್ರ ಕಡೆ ಇವ್ರ ಕಡೆ ನೋಡೋದು ಬೇಕಾಗಿಲ್ಲ, ಇವನೇ ಬೇಗನೆ ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಬರೆದು, ಈಗ ಏನಾಗಿದಪ್ಪ ಅಂತಂದ್ರೆ ಇನ್ನೂ ಅರ್ಧ ಗಂಟೆ ಅದ, ಇನ್ನೂ ಸಮಯ ಇದೆ, ಆತನದೆಲ್ಲ ಬರೆದ್ ಮುಗ್ದದ. ಇನ್ನೇನು ಆ ಒಂದು ಆನ್ಸರ್ ಸೀಟ್ ಯಾರಿಗೆ ಕೊಡ್ಬೇಕ್ರಿ? ಯಾರಿಗೆ ಕೊಡ್ಬೇಕು? ಸಾಲಿ ಕಲ್ತವ್ರು ಇದ್ದಿರಲಿಲ್ಲ, ಯಾರಿಗೆ ಕೊಡ್ಬೇಕ್ರಿ? ಎಕ್ಸಾಮ್ ಹಾಲ್ನಲ್ಲಿ ಅವ್ರಿಗೆ ಕೊಡ್ಬೇಕು ಅವರಿಗೆ. ಸೊ ಅರ್ಧ ಗಂಟೆ ಇದೆಲ್ಲ ಕೂತ್ಕೊಂಡು ಇವ ಆಲೋಚನೆ ಮಾಡ್ತಾನ. ಎಲ್ಲ ಬರೋದಾದ್ಮೇಲೆ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾನ, ಒಂದ್ಸಲ ಕ್ರಾಸ್ ಚೆಕ್ ಮಾಡ್ತಾನ, ಕರೆಕ್ಟ್ ಇರ್ತದ. ಅವನಿಗೊಂದು ಆಲೋಚನೆ ಬರ್ತದ, ಕಷ್ಟಪಟ್ಟಿದ್ ಯಾರು? ರಾತ್ರಿ ನಿದ್ದೆ ಇರ್ಲಾರ್ದಂಗ ಲೆಕ್ಕ ಗಟ್ಟಿ ಮಾಡಿದ್ ಯಾರು? ಇದಕ್ಕೆಲ್ಲ ಜ್ಞಾನ ಎಲ್ಲಿಂದ ಬಂತು? ಇದಕ್ಕೆಲ್ಲ ಪರಿಶ್ರಮ ಯಾರು ಪಟ್ರು? ನಾನೇ ಅಲ್ಲ. ಅದಕ್ಕ ಕಷ್ಟಪಟ್ಟವನ, ಎಕ್ಸಾಮ್ ಬರೆದವನ, ತಲೆ ಓಡಿಸಿದವನ, ಎಲ್ಲ ಮಾಡಿದವನ, ಆದ್ರೆ ದೇವರಿಗೆ ಎಷ್ಟು ಕೊಡ್ಬೇಕು ಕಾಣಿಕೆ? ಈಗ 2,500 ರೂಪಾಯಿ ಕೊಡ್ಬೇಕು. ಭಾಳ ಜಾಸ್ತಿ ಆಗ್ತದ. ಇಲ್ಲ, ದೇವ್ರ ಸಹಾಯ ಮಾಡಿಲ್ಲ ಅಂತಲ್ಲ, ದೇವ್ರು ಮಾಡ್ಯಾನ ಸಹಾಯ. ಅದಕ್ಕೆ ಏನ್ ಮಾಡೋಣ 50-50. ಎಲ್ಲಿಗೆ ಬರ್ತಾನ? 2,500ದಾಗ ಎಷ್ಟಾಯ್ತು? 1,250ಕ್ಕೆ ಆತನು ಒಂದು 50-50. ದೇವ್ರ ಸಹಾಯ ಮಾಡ್ಯಾನ, ಮಾಡಿಲ್ಲ ಅಂತಿಲ್ಲ, ಎಲ್ಲ ಪೂರ್ತಿ ನಂದೇ ಇಲ್ಲ, ದೇವ್ರದ್ದು ಅರ್ಧ ಅದ ಅಂತೇಳಿ ಇಬ್ರಿ ಅರ್ಧ ಅಂದ್ರೆ ಅರ್ಧ ಕೊಡಮ್ ದೇವ್ರಿಗೆ ಅಂತೇಳಿ ತೀರ್ಮಾನ ಮಾಡ್ತಾನ. 12:50ಗೆ ಬರ್ತಾನ. 12:50ಗೆ ಬಂದು ಮತ್ತೆ ಗಾಡಿ ನೋಡ್ತಾನ, 25 ನಿಮಿಷ ಬಾಕಿ ಇರ್ತದ. ಮತ್ತೊಂದು ಆಲೋಚನೆ ಬರ್ತವನಿಗೆ, ಇಲ್ಲ 1,250 ರೂಪಾಯಿ ಅಂತಂದ್ರೆ ಸುಮ್ಮನೆ ಅದನ? ನನಗೇನು ಉದ್ಯೋಗ ಇದೆನಾ? ನನಗೇನು ಎಲ್ಲರ ಕೆಲಸ ಮಾಡ್ತೀನ? ನಮ್ಮ ಮಮ್ಮಿ ಪಾಪ ಕೊಟ್ಟಿದ್ದ ಪಾಕೆಟ್ ಮನಿಲಿಂದ ಇಷ್ಟು ದುಡ್ಡವ ನನ್ನ ಹತ್ರ. ಈ ಹಣ ಎಲ್ಲಿಂದ ನನ್ನ ಹತ್ರ? ಪಾಕೆಟ್ ಮನಿಗೆ ನಮ್ಮ ತಂದೆ ಕೊಟ್ಟಿದ್ದೆ ಹಣ ನನ್ನ ಹತ್ರ ಅದ. 1,250 ರೂಪಾಯಿ ಬಹಳ ಆಯ್ತು. ಈಗ ಏನ್ ಮಾಡೋಣ ಅಂದ್ರೆ 625 ರೂಪಾಯಿಗೆ ಬರೋಣ ಅಂತೇಳಿ ಆ ಕೊನೆಗೆ ಆ ವಾಚ್ ನೋಡಿ, ತನ್ನ ಪಾಕೆಟ್ ನೋಡ್ಕೊಂಡು, ವಾಚ್ ನೋಡಿ ಪಾಕೆಟ್ ನೋಡ್ಕೊಂಡು ಕೊನೆಗೆ ಎಲ್ಲಿಗೆ ಬರ್ತಾನಪ್ಪ ಅಂತಂದ್ರೆ, ದೇವ್ರೆ ನೀನು ಸಹಾಯ ಮಾಡಿದ್ದಪ್ಪ, 10 ರೂಪಾಯಿ ಆದ್ರೆ ಸಾಕು. ಎಲ್ಲಿಗೆ ಬಂತ್ರಿ ಡೀಲ? ಎಲ್ಲಿಗೆ? 10 ರೂಪಾಯಿ. ಆ 10 ರೂಪಾಯಿ ಒಪ್ಪಂದ ಮಾಡಿಕೊಂಡು ಇನ್ನೇನು ಆನ್ಸರ್ ಸೀಟು ಕೊಡಬೇಕು. ಆತನೇನು ಮಾಡ್ದಂದ್ರೆ ಎಲ್ಲ ಹುಡುಗರಿಗಿನ್ನ ನಾನೇ ಮೊದಲು ಸೀಟ್ ಕೊಡ್ಬೇಕಂತೇಳಿ ಗಡಿಬಿಡಿ ಆತನ ಎದ್ದೇನು ಮಾಡ್ತಾನಂದ್ರೆ ಆ ಒಂದು ಸೀಟು ಆ ಸರ್ ಹತ್ರ ಕೊಟ್ಟು ಆತನ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಏನಾಗ್ತದಪ್ಪ ಅಂತಂದ್ರೆ ರಿಸಲ್ಟ್ ಬರ್ತದೆ. ರಿಸಲ್ಟ್ ಬಂದೇನು ಏನು ಮಾಡ್ತಾನಂದ್ರೆ ಪೇಪರ್ ನೋಡ್ತಾನ, ಬೋರ್ಡ್ ನೋಡ್ತಾನ, ಅವನ ಹೆಸರು ಕಾಣಂಗಿಲ್ಲ ಅಲ್ಲಿ. ಅವನ ರಿಸಲ್ಟ್ನಾಗ ಫೇಲ್ ಆಗಿರ್ತಾನವ. ಕ್ವಶನ್ ಪೇಪರ್ದಾಗ ಬಂದಿದ್ದ ಆನ್ಸರೇ ಬರ್ದಿನ, ಆದ್ರೆ ನಾ ಫೇಲ್ ಹೆಂಗದ ಅಂತೇಳಿ ಸೀದಾ ಸ್ಕೂಲಲ್ಲಿರುವಂಥ ಒಂದು ಬೋರ್ಡಿಂದ ಸೀದಾ ಮನೆಗೆ ಬಂದು ಅಲ್ಮಾರಿ ತೆಗೆದು ನನ್ನ ಕ್ವಶನ್ ಪೇಪರ್ ಒಂದ್ಸಲ ಚೆಕ್ ಮಾಡ್ತೀನಿ ಅಂತೇಳಿ ಏನು ಮಾಡ್ತಾನಂದ್ರೆ ಆ ಕ್ವಶನ್ ಪೇಪರ್ ಅಲ್ಮಾರದಾಗ ಇಟ್ಟು ತೆಗಿತಾನ. ಆದರೆ ಅದು ಕ್ವಶನ್ ಪೇಪರ್ ಇಲ್ಲ, ಅದು ಆನ್ಸರ್ ಸೀಟ್ ಇರ್ತದ. ಕ್ವಶನ್ ಸೀಟ್ ಮಾತ್ರ ಸರ್ ಕೊಟ್ಟು ಬಂದಿರ್ತಾನವ. ಯಾವ್ದಕ್ಕೆ ಸರ್ ಕೊಡ್ಬೇಕನ್ನೋದೇ ಏನಾಗಿರ್ತಾನವ, ಎಲ್ಲಿ ಕನ್ಫ್ಯೂಸ್ ಆಗ್ತಾನ, ಎಲ್ಲಿ ಮೋಸ ಹೋಗ್ತಾನ್ರಿ ಅವ. ಯಾವತ್ತು ಸೀಟು ಸರ್ ಕೈದಾಗ ಕೊಡ್ಬೇಕನ್ನೋದೇ ನೆನಪು ಹೋಗಿರ್ತದ ಅವನಿಗೆ.
ಈ ಡೀಲ್ ಒಳಗೆ ಮೋಸ ಹೋದವ್ರು ಯಾರು? ಬಹಳ ಜನ ಅಂತಾರ ಏನ್ ಮಾಡ್ಬೇಕಂದ್ರೆ ದೇವರಿಗೆ ಮೋಸ ಮಾಡ್ಬೇಕಂತಾರ. ಆದ್ರೆ ದೇವ್ರಿಗೆ ಮೋಸ ಮಾಡೋದು ಅಸಾಧ್ಯ ಅಂತೇಳಿ. ಯಾರ ಕೈಲಿಂದ್ರೆ ಆಗ್ತದ್ರಿ? ಆಗ್ತದ? ಸಾಧ್ಯ ಇಲ್ಲ. ಇದೂ ನಮ್ಮ ಲೈನಿಂದ ಔಟ್. ಮೊದಲನೇದು, ದೇವರ ಮನುಷ್ಯನನ್ನು ಮೋಸ ಮಾಡೋದಿಲ್ಲ. ಇದು ಕರೆಕ್ಟಾಗಿ ತಲೆಗಿಟ್ಕೊಳ್ರಿ. ಎರಡನೇದಾಗಿ, ಮನುಷ್ಯ ಕೂಡ ದೇವರಿಗೆ ಮೋಸ ಮಾಡ್ಲಿಕ್ಕೆ ಅನ್ಕೊಳ್ತಾರ. ಮೋಸ ಮಾಡ್ತೀನಿ ಅನ್ಕೊಳ್ತಾರ. ಆದ್ರೆ ತಾವೇ ಏನ್ ಮಾಡ್ತಾರ? ಮೋಸ ಮಾಡ್ಲಕ್ ಹೋಗಿ, ದೇವ್ರಿಗೆ ಮೋಸ ಮಾಡ್ಲಕ್ ಹೋಗಿ ಏನ್ ಮಾಡ್ತಾರ? ತಾವೇ ಮೋಸದಾಗ, ಅಂದ್ರೆ ಮನುಷ್ಯ ಏನ್ ಮಾಡ್ತಾನ? ದೇವ್ರಿಗೆ ಮೋಸ ಮಾಡ್ಲಕ್ ಹೋಗಿ ಏನ್ ಮಾಡ್ತಾನ? ತಾನೇ ಮೋಸ ಹೋಗ್ತಾನ. ಇದು ಕೂಡ ಔಟ್. ಇನ್ನೊಂದು, ಮೂರನೇದಾಗಿ ಇನ್ನೊಂದು ನೋಡ್ತೀವಿ ನಾವು. ಏನಪ್ಪಾ ಅಂತಂದ್ರೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಮೋಸ ಮಾಡುವಂಥದ್ದು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಏನ್ ಮಾಡುವಂಥದ್ದು? ಮೋಸ ಮಾಡುವಂಥದ್ದು. ಇದು ಅದ ಅಂತೀರಿ? ನೀವು ಮಾತಾಡಬೇಕು. ಮೂರನೇದು ಯಾವ್ದ್ರಿ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಏನ್ ಮಾಡೋದು? ಮೋಸ ಮಾಡೋದು. ಇದು ನಾವು ನೋಡ್ತಾ ಇರ್ತೀವಿ. ಎಲ್ಲ ಕಡೆಗೆ ಏನ್ ಮಾಡ್ತೀವಿ? ನೋಡ್ತಾ ಇರ್ತೀವಿ, ನಾವು ಕಾಣ್ತಾ ಇರ್ತೀವಿ. ನಾವು ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸರಳವಾಗಿ ಏನ್ ಮಾಡ್ತಾರ? ಮೋಸ ಮಾಡ್ತಾರೆ. ಸೊ ಇದು ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಮಾಡುವಂತ ಮೋಸ. ಇದು ನಾವು ಅಲ್ಲಲ್ಲಿ ನಾವು ಕಾಣ್ತಾ ಇರ್ತೀವಿ. ಹೌದಲ್ಲ? ಇದು ಎಷ್ಟನೇದ್ರಿದು? ನಾಲ್ಕನೇದಾಗಿ ನೋಡ್ತೀವಿ. ಇನ್ನೊಂದೇನಪ್ಪ ಅಂತಂದ್ರೆ, ಸೈತಾನನು ಕೂಡ ಏನ್ ಮಾಡ್ತಾನಂದ್ರೆ ಮನುಷ್ಯರನ್ನ ಏನ್ ಮಾಡ್ತಾನಂದ್ರೆ ಆತನು ಮೋಸ ಮಾಡ್ತಾನಂತ ಹೇಳಿರಿ. ಹಲ್ಲೆಲೂಯಾ. ನಾಲ್ಕನೇದು, ಯಾರಿಗೆ ಮೋಸ ಮಾಡ್ತಾರೆ? ಸೈತಾನ ಏನ್ ಮಾಡ್ತಾನಂದ್ರೆ ಮನುಷ್ಯರಿಗೆ ಮೋಸ ಮಾಡ್ತಾನೆ. ಈಗ ಲೋಕದಾಗ ನಡೆದಿದ್ದು ಅದೇ ನಡೆದ. ಹೌದಲ್ಲ? ಹೆಚ್ಚು ಮೋಸ ಯಾರು ಮಾಡ್ತಾರ್ರಿ? ಸೈತಾನೇ ಮಾಡ್ತಾನೆ. ಇದು ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾರ್ಯಾರನ್ನು ಹೆಂಗಾಗಿ ಸೈತಾನನು ಮೋಸ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನಾಲ್ಕನೇದಾಗಿ ನಾವು ನೋಡ್ತಾ ಇದ್ದೀವಿ. ಹೆಂಗ್ ಮೋಸ ಮಾಡ್ತಾನ ಮನುಷ್ಯರಿಗೆ? ಮುಖ್ಯವಾಗಿ ದೇವ್ರ ಮಕ್ಕಳಿಗೆ ಸೈತಾನ ಹೆಂಗ್ ಮೋಸ ಮಾಡ್ತಾನ? ಲೋಕದಾಗರೆ ಬಹಳ ಮೋಸ ಮಾಡ್ಲತ್ತಾನ. ಆದ್ರೆ ದೇವ್ರ ಮಕ್ಕಳಿಗೆ ಚರ್ಚಿಗೆ ಹೋಗೋರಿ ಸೈತಾನ ಹೆಂಗ್ ಮೋಸ ಮಾಡ್ತಾನ? ಹೆಂಗ್ ಮೋಸ ಮಾಡ್ತಾನ ನೋಡ್ರಿ. ಹೆಂಗ್ ಮೋಸ ಮಾಡ್ತಾನ ನೋಡ್ರಿ ಸೈತಾನ. ಸೈತಾನನಿಗೆ 3 ಜನ ಮಕ್ಕಳಂತ. ಸೈತಾನಿಗೆ ಎಷ್ಟು ಜನ ಮಕ್ಕಳ್ರಿ? 3 ಜನ ಮಕ್ಕಳಂತ. ಮೊದಲನೇವನ ಹೆಸರೇನಪ್ಪ ಅಂದ್ರೆ ಹೋಗಗೊಡಿಸದವನು. ಮೊದಲನೇವನ ಹೆಸರೇನ್ರಿ? ಹೋಗಗೊಡಿಸದವನು. ಸೈತಾನ ಹೆಂಗ್ ಮೋಸ ಮಾಡ್ತಾನಂದ್ರೆ ವಿಶ್ವಾಸಿಗಳಿಗೆ, ದೇವ್ರ ಮಕ್ಕಳಿಗೆ, ಕ್ರೈಸ್ತರ ಅಂತೇಳಿ ಹೆಸರು ಇಟ್ಕೊಂಡವ್ರಿಗೆ ಸೈತಾನ ಹೆಂಗ್ ಮೋಸ ಮಾಡ್ತಾನಪ್ಪ ಅಂದ್ರೆ, ಆತನ ಮಗ ಹೆಂಗ್ ಮೋಸ ಮಾಡ್ತಾನಂದ್ರೆ ಅವನ ಹೆಸರೇನ್ರಿ? ಹೋಗಗೊಡಿಸದವನು. ಹೋಗಗೊಡಿಸದವನು ಅಂದ್ರೆ ಏನ್ ಮಾಡ್ತಾನಂದ್ರೆ, ಚರ್ಚಿಗೆ ಯಾರ್ಯಾರು ಬರ್ತಾರಲ್ರಿ, ಚರ್ಚಿಗೆ ಬರ್ಬೇಕು, ಚರ್ಚಿಗೆ ಹೋಗ್ತೀವಿ ಅಂತೇಳಿ ಯಾರು ತಯಾರಾಗಿ ಚರ್ಚಿಗೆ ಬರ್ತಾರಲ್ರಿ, ಅವ್ರಿಗೆ ಕಪ್ಪಳದ ಖನ್ನಂತ ಬಡಿತಾನ್ರಿ. ಖನ್ನಂತ ಬಡದ್ರ ಬಿಲ್ಲಿ ಅವ್ರು ಎಲ್ಲಿರ್ತಾರ? ಸುತ್ತಿ ಎಲ್ಲಿರ್ತಾರ? ಮನೆಗೆ ಇರ್ತಾರ. ಅಂದ್ರೆ ಈಗ ಮನೆಗಿದ್ದವರೆಲ್ಲ ಯಾರು? ಈಗ ಸದ್ಯಕ್ಕೆ ಚರ್ಚಿಗೆ ಬರಲಾರ್ದ ರಕ್ಷಣೆ ಹೊಂದಿ ದೀಕ್ಷಾಸ್ನಾನ ತಗೊಂಡು ಇವಾಗ ಮನ್ಯಾಗ ಹರ ಅಂತಂದ್ರೆ, ಅಥವಾ ಅವ್ರು ಮತ್ತೊಂದು ಸ್ಥಳದಾಗ ಹರಪ್ಪ ಅಂತಂದ್ರೆ, ಅವರು ನೆಕ್ಸ್ಟ್ ನಮಗೆ ಸಿಕ್ಕಾಗ ನಾವು ಅವ್ರಿಗೆ ಕೇಳ್ದು ಅಂದ್ರೆ, ಸಿಸ್ಟರ್ ಯಾಕೆ ಚರ್ಚಿಗೆ ಬರಲಿ ಅಂದ್ರೆ, ಚುಟ್ಟಿನೇ ಕೊಡಲಾಗ್ಯಾರ ರೀ ಬ್ರದರ್. ಕೆಲ್ಸದ ಮೇಲೆ ಏನ್ ಕೊಡಲಾಗ್ಯಾರ? ಏನ್ ಕೊಡಲಾಗ್ಯಾರ? ಏನ್ ಮಾಡೋಣ? ಹೋಗಗೊಡಿಸದವನು ಏನ್ ಮಾಡೋಣ? ಕಣ್ಣು ಕೊಟ್ಟನ. ಒಬ್ಬೊಬ್ಬರು ಎಲ್ಲೆಲ್ಲಿ ಬಿದ್ದಾರೋ ಗೊತ್ತಿಲ್ಲ. ಆದ್ರೆ ಪಾಸ್ಟರ್ ಕೇಳಿದಾಗ ಹೇಳ್ತಾರೆ, ಬ್ರದರ್ ಯಾಕ್ರಿ, ಬ್ರದರ್ ಸಿಸ್ಟರ್ ಯಾಕೆ ಬರಲಿಲ್ಲ, ಸಂಡೇ ಯಾಕೆ ಬರಲಿಲ್ಲ, ಬ್ರದರ್ ಸಂಡೇ ಯಾಕೆ ಬರಲಿಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಕಾರಣಗಳು. ಏನು ಅವ್ರೇನು ಹೇಳ್ತಾರಂದ್ರೆ, ಕೆಲ್ಸದ ಮೇಲೆ ಚುಟ್ಟಿ ಕೊಡಲಾಗ್ಯಾರ, ಅದು ಆಯ್ತು ಇದು ಆಯ್ತು ಏನೇನೋ ನೆವ ಹೇಳ್ತಾರ. ಆದ್ರೂ ಆ ನೆವ ವಾಸ್ತವಿಕವಾದಂತ ಸತ್ಯ ಅಲ್ಲದು. ಸತ್ಯ ಏನು? ಸತ್ಯ ಏನ್ರಿ? ಕಣ್ಣಂತ ಬಿದ್ದದೇಟ ಜಾಗದಾಗ ಅಲ್ಲೇ ನಾವ್ ಅಂತೀವಲ್ಲ, ಕೂಡ್ತೀಯನ್ ಬಿಡ್ಲಂದೇಟ್ ನಾವ್ ಅಂತೀವಲ್ಲ, ಹಂಗ ಚರ್ಚಿಗೆ ಬರಲಾರ್ದವ್ರು ಯಾರ್ರಿ?
ಚರ್ಚಿಗೆ ಬರಲಾರ್ದವ್ರು ಯಾರು? ಏಟ ಬಿದ್ದವರೆಲ್ಲ ಈ ಡ್ಯೂಟಿ ಮೇಲೆ ಇದ್ದವ್ರು, ಡ್ಯೂಟಿ ಕೆಲಸ ಮೇಲೆ ಕೆಲಸ, ಶಾಲೆಗೆ ಹೋದ್ರು ಶಾಲೆ, ಕಾಲೇಜ್ಗೆ ಹೋದ್ರು ಕಾಲೇಜ್, ಎಲ್ಲ ಹೋಗ್ಯಾರ ಈಗ. ಅವ್ರು ಯಾರು? ಅವ್ರು ಯಾರು? ಬಿದ್ದದ ಏಟ. ಹಾಂ, ಸೈತಾನ ಹೆಂಗೆ ಮೋಸ ಮಾಡ್ತಾನೆ ನೋಡ್ರಿ. ಎರಡನೇದವನು ಹೆಸರಂದ್ರೆ ಕೂಡಗುಡಿಸದವನು. ಎರಡನೇದವನ ಹೆಸರೇನ್ರಿ? ಕೂಡಗುಡಿಸದವನು. ಇನ್ನೂ ಕೆಲವೊಬ್ಬರು ಜನರು ಬರ್ತಾರೆ, ಚರ್ಚಿಗೆ ಬರ್ತಾರೆ. ಚರ್ಚಿಗೆ ಬಂದು ಇವರು ಮಂದಿರದ ಕೂಡ್ತಾರೆ. ಮಂದಿರದ ಬಂದ ತಕ್ಷಣ ಕಟ್ ಅಂತ ಫೋನ್ ಹಿಡ್ಕೊಂಡು ಹೊರಗೆ ಹೋಗ್ತಾರೆ. ನೋಡ್ರಿ, ಇಲ್ಲಿ ಬಂದಾಗೆ ಫೋನ್ ಬರ್ತದೆ. ಅವ್ರಿಗೆ ಗೊತ್ತಿರ್ತದೆ, ಈಗ ನಾ ಚರ್ಚಿಗೆ ನಡೆದೀನಿ, ಆರಾಧನೆಗೆ ನಡೆದೀನಿ, ದೇವ್ರ ಮಂದಿರಕ್ಕೆ ನಡೆದೀನಿ, ಇನ್ನ ನಾ ಕಾಲಿಡಕ್ಕಿನ ಮುಂಚೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡಬೇಕು, ನಾ ದೇವ್ರ ಮನೆಗೆ ಹೋಗ್ಬೇಕಂತೇಳಿ ಏನಾಗಿರ್ತದೆ ಅವ್ರಿಗೆ. ನಮ್ಮ ಸಾಹಸದಾಗಿದ್ದವ್ರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ಆದ್ರೂ ಕೂಡ ಇಷ್ಟು ಪರಿಜ್ಞಾನ ಇಷ್ಟೆಲ್ಲ ಇದ್ರೂ ಕೂಡ ಸೈತಾನನ ಎರಡನೇ ಮಗ ಕೂಡಗುಡಿಸಿದವನ ಹೆಂಗ್ ಮಾಡ್ತಾನೆ ಗೊತ್ತದ್ರಿ? ಬಂದ್ ಹಿಂಗ್ ಬೈಬಲ್ ಇಟ್ಟು ಹಿಂಗ್ ಕೂಡ್ಬೇಕು, ಪಟ್ಟಂತೆ ಒಳಗೆ ಹೋಗ್ತಾರೆ ಫೋನ್ ಹಿಡ್ಕೊಂಡು. ಫೋನ್ ಹಿಡ್ಕೊಂಡು ಹೊರಗೆ ಹೋಗ್ರಲ್ಲ ಯಾರ್ರಿ? ಕೂಡಗುಡಿಸಿದವನು. ಕೂಡ್ಗುಡಲ್ಲ, ಎಬ್ಬಿಸ್ತಾನ. ಹೌದಲ್ರಿ? ಕೂಡಗುಡಿಸದವನು. ಮೂರನೇದ ವ್ಯಕ್ತಿ ಕೇಳಗುಡಿಸದವನು. ಮೂರನೇದವ ಯಾರ್ರಿ? ಕೇಳಗುಡಂಗಿಲ್ಲವ. ಪಾಸ್ಟ್ರು ಎಷ್ಟೇ ಪ್ರಸಂಗ ಮಾಡ್ರಿ ನೀವು ಮೈಕ್ ಹಚ್ಚಿ, ಆದ್ರ ಏನ್ ಮಾಡಂಗಿಲ್ಲ. ಅವ ಏನ್ ಮಾಡಂಗಿಲ್ಲ. ಅವ ಎಲ್ಲಿ ಕುಂತನಲ್ಲ ಅಲ್ಲಿ ಏನಂತಾನ, ಸಾಕ್ ಬಂದ್ಬಿಡಪ್ಪ, ಏನ್ ಹೇಳ್ತಿ, 20 ಸಲ ಹೇಳಿದೆ ಹೇಳ್ತಿ. ಎಲ್ಲಂತನವ? ಎಲ್ಲಂತನವ? ಇಲ್ಲಿ ಮನಸ್ನಾಗ ಅಂತನವ, ಬರೇ ಹೇಳಿದೆ ಸಾಕ್ ಬಂದ್ ಮಾಡಿನ ಪುರಾಣ. ಕುಂತಲ್ಲ ಅಂತ ನಾವು ಯಾರಿಗೆ ಗೊತ್ತಿರಲ್ಲ. ಯಾರು ಬಂದಾರಲ್ಲಿ? ಸಾಕ್ ದೇವ್ರ ಮಾತು ಹೇಳಕ್ ಸಾಕ್ 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 ಅನ್ನೋರು ಯಾರು? ಸೈತಾನ್ ಮೋಸ ಮಾಡ್ತಾನಲ್ಲ. ಹಿಂಗೆ ಚರ್ಚ್ನಾಗ ನೋಡಿರಲ್ಲ. ಈ ರೀತಿಯಾಗಿ ಸೈತಾನ್ ಏನು ಮಾಡ್ತಾನಂದ್ರೆ ಮನುಷ್ಯರಿಗೆ ಏನು ಮಾಡ್ತಾನ? ಮೋಸ ಮಾಡ್ತಾನೆ. ಇದು ಎಷ್ಟನೇದ್ರಿ? ಇದು 4ನೇದು. 5ನೇದು ಏನದಪ್ಪ ಅಂತಂದ್ರೆ ನೋಡ್ರಿ ದಯವಿಟ್ಟು, 5ನೇದು ಮನುಷ್ಯರು ಮಾಡುವಂಥ ಮೋಸ ಮತ್ತು ಸೈತಾನನು ಮಾಡುವಂಥ ಮೋಸಕ್ಕೆ ವ್ಯತ್ಯಾಸ ಇರ್ತದೆ ಅಂತೇಳಿ. ಏನಿರ್ತದ್ರಿ? 5ನೇದು ನಾವು ಮೋಸದ ಕುರಿತು ಧ್ಯಾನ ಮಾಡ್ತೀವಲ್ಲ, ಹೌದಲ್ಲ? ಮೋಸದ ಬಗ್ಗೆ ಧ್ಯಾನ ಮಾಡ್ತಾ ಇದೀವಿ, ಹೆಂಗೆ ಮೋಸ ಹೋಗ್ತೀವಿ ವಿಶ್ವಾಸಿಗಳನ್ನು ಧ್ಯಾನ ಮಾಡ್ತಿದ್ದೀವಿ. 5ನೇದೇನಪ್ಪ ಅಂತಂದ್ರೆ ಸೈತಾನನು ಮಾಡುವಂಥ ಮೋಸಕ್ಕೂ ಮನುಷ್ಯರು ಮಾಡುವಂಥ ಮೋಸಕ್ಕೂ ವ್ಯತ್ಯಾಸ ಇರ್ತದೆ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಮನುಷ್ಯ ಮೋಸ ಮಾಡ್ಬೇಕಂದ್ರೆ ಅವನಿಗೊಂದು ಲಿಮಿಟ್ ಇರ್ತದೆ. ಆ ಲಿಮಿಟಲ್ಲೇ ಮೋಸ ಮಾಡ್ತಾನವ. ನಿಮ್ಗೆ ಗೊತ್ತಾ? ಮನುಷ್ಯ ಯಾರಿಗಾದ್ರೆ ಮೋಸ ಮಾಡ್ಬೇಕಂದ್ರೆ, ಮನುಷ್ಯ ಯಾರಿಗಾದ್ರೆ ಮೋಸಗೊಳಿಸ್ಬೇಕಪ್ಪ ಅಂತಂದ್ರೆ, ಮೋಸ ಮಾಡ್ಬೇಕಂದ್ರೆ ಒಂದು ಲಿಮಿಟ್ ಇರ್ತದೆ ಅವನಿಗೆ. ಆ ಜಾಗದಾಗ ಮಾತ್ರ, ಆ ಸ್ಥಳದಾಗ ಮಾತ್ರ ಮೋಸ ಮಾಡ್ತಾನವ. ಉದಾಹರಣೆಗೆ ನಮ್ಮ ದೇಶದಲ್ಲಿ ನೀರವ್ ಮೋದಿ ಅಂತೇಳಿ ನಮ್ಮ ದೇಶದ ಪಂಜಾಬ್ ಬ್ಯಾಂಕನ್ನು ಲೂಟಿ ಮಾಡಿ ಇವತ್ತು ಮೋಸ ಮಾಡಿ ನಮ್ಮ ದೇಶದ ಸಂಪತ್ತು ಆಸ್ತಿ ಅನೇಕರು ಬಡವ್ರ ಹಣ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿದ್ದ ಹಣ ನುಂಗಿ ನೀರು ಕುಡಿದು ಇವತ್ತು ಸರ್ಕಾರದ ಕಣ್ಣು ತಪ್ಪಿಸಿ ಬೇರೆ ದೇಶದ ಹೋಗಿ ಇದನವ. ಎಷ್ಟೋ ಜನ ಬಡವರು ಹಣ ಅದು ಆತನ ಮೋಸ ಮಾಡಿ ಈಗ ಎಲ್ಲ ನನ್ರಿ ಅವ ಬೇರೆ ದೇಶದಾಗ ಹಣ ಈಗ ಅಲ್ಲಿ ಆರಾಮನ. ಅವನಿಗೆ ಹೋಗಿ ನಮ್ಮ ಸರ್ಕಾರ ಹಿಡ್ಕೊಂಡು ಬರೋ ಪ್ರಯತ್ನ ಮಾಡ್ಲಿತ್ತಲ್ಲ, ಏನಿಲ್ಲ, ಆರಾಮನ. ಒಂದ್ ವೇಳೆ ಅಲ್ಲಿ ಮೋಸ ಮಾಡಲ್ಲವ, ಎಲ್ಲಿ ಇಲ್ಲಿ ಮೋಸ ಮಾಡನ, ಅಲ್ಲಿ ಹೋಗಿ ಅವ ಏನ್ ಮಾಡಲ್ಲ, ಮೋಸ ಮಾಡ. ಅಲ್ಲಿ ಮೋಸ ಮಾಡದನಂದ್ರೆ ಒಳಗಾಗ್ತಾನ. ಇನ್ನೊಬ್ಬ ವಿಜಯ್ ಮಲ್ಯ ಅಂತ ಹೇಳಿ, ಯಾರೇ ಇನ್ನೊಬ್ಬನ ಹೆಸರೇನು? ವಿಜಯ್ ಮಲ್ಯ ಅಂತ ಹೇಳಿ ದೇಶದ ಅಗರ್ಭ ಶ್ರೀಮಂತ ಆತ. ಆತನು ಕೂಡ ಏನ್ ಮಾಡಿದನಂದ್ರೆ ನಮ್ಮ ದೇಶದ ಪ್ರತಿಯೊಂದು ಬ್ಯಾಂಕ್ಗಳನ್ನ ಲೂಟಿ ಮಾಡಿ ಇವತ್ತು ನಾವು ನೋಡ್ತೇವೆ ಆತನು ಬೇರೆ ದೇಶದಾಗ ಹೋಗಿ ಸೆಟ್ಲ್ ಆಗಿದ್ದಾನೆ. ಆತನು ನಮ್ಮ ದೇಶದಲ್ಲಿರುವಂತ ನಾಗರಿಕರ ಹಣವನ್ನು ಮೋಸ ಮಾಡಿ ಆತನು ಇನ್ನೊಂದು ದೇಶದಲ್ಲಿ ಹೋಗಿ ಆತನು ಸೆಟ್ಲ್ ಆಗಿದ್ದಾನೆ ಅಂತ ಹೇಳಿರಿ ವಿಜಯ್ ಮಲ್ಯ.
ಮೋಸ ಮಾಡ್ಲಿಕ್ಕೆ ಆಗಂಗಿಲ್ಲ. ಅಂದ್ರೆ ಮನುಷ್ಯರು ಮಾಡುವಂತ ಮೋಸಕ್ಕೆ ಒಂದು ಲಿಮಿಟ್ ಅಂತಕ್ಕಂಥದ್ದು ಇರ್ತದೆ ಅಂತ ಹೇಳಿ ಹಲ್ಲೆಲೂಯಾ. ಆದರೆ ಸೈತಾನನು ಮಾಡುವಂಥ ಮೋಸಕ್ಕೆ ಯಾವುದೇ ಲಿಮಿಟ್ ಅಂತಕ್ಕಂಥದ್ದು ಎಲ್ಲಿ ಬೇಕಾದರೂ ಅಟ್ ಎ ಟೈಮ್, ಯಾವ ಸ್ಥಳದಲ್ಲಿ ಬೇಕಾದರೂ, ಯಾವ ದೇಶದಲ್ಲಾದರೂ, ಯಾವ ಪ್ರಪಂಚದ ಮೂಲೆಯಲ್ಲಾದರೂ ಕೂಡ ಅಟ್ ಎ ಟೈಮ್ ಆತನ ಒಂದೇ ಸಲ ಮೋಸ ಮಾಡ್ಬೋದು ಅಂತ ಹೇಳಿದ್ರೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು 5ನೇ ಮೋಸ. ಸೈತಾನನು ಮತ್ತು ಮನುಷ್ಯರು ಮಾಡುವಂಥ ಮೋಸಕ್ಕಿರುವಂಥ 5ನೇ ವ್ಯತ್ಯಾಸ. ಇದು ಕೂಡ 5ನೇ ಒಂದು ಮೋಸ. ಇನ್ನೊಂದು ನೋಡ್ರಿ ಏನಿದೆಪ್ಪ ಅಂತಂದ್ರೆ, ಒಂದು 6ನೇದೊಂದಿದೆ. 6ನೇ ಮೋಸ ಏನಪ್ಪಾ ಅಂತಂದ್ರೆ, ಒಬ್ಬ ಮನುಷ್ಯ ತನ್ನನ್ನು ತಾನೇ ಮೋಸಗೊಳಿಸ್ಕೊಳ್ಳುವುದು. 6ನೇದು ಯಾವ್ದ್ರಿ? ನಾವು ಇವತ್ತು ಧ್ಯಾನ ಮಾಡುವಂತ ಒಂದು ವಿಷಯ ಇದೆ. 6ನೇದು ಯಾವ್ದ್ರಿ? ಇದು ತುಂಬಾ ಅಪಾಯಕಾರಿಯಾದಂಥ ಮೋಸ ಆಗಿದೆ ಅಂತ ಹೇಳಿ ಹಲ್ಲೆಲೂಯಾ. ಈ 6 ಮೋಸಗಳಲ್ಲಿ ಈ ಕೊನೆ ಮೋಸ ಹೆಂಗಿದೆಪ್ಪ ಅಂತಂದ್ರೆ, ಒಬ್ಬ ಮನುಷ್ಯನನ್ನು ಇನ್ನೊಬ್ಬರು ಯಾರಾದರೂ ಮೋಸ ಮಾಡಿದನಪ್ಪ ಅಂದ್ರೆ ಆತನು ಚೇತರಿಸ್ಕೊಳ್ಬಹುದು. ಲಾಸ್ಟ್ ಟೈಮ್ ಗೊತ್ತಾಗ್ಲಿಲ್ರಿ, ಲಾಸ್ಟ್ ಟೈಮ್ ನಮ್ಗೆ ಮೋಸ ಮಾಡಿದ್ರಿ, ಈ ಟೈಮ್ ನಾವು ಹುಷಾರಾಗಮ್ಮ ಅಂತೇಳಿ ಏನ್ ಮಾಡ್ಬೋದು? ಸುಧಾರಿಸ್ಕೋಬಹುದು. ಆದ್ರೆ ಈ ಕೊನೆದಿದೆಯಲ್ಲ, ಈ ಎಲ್ಲಾ ಮೋಸಗಳಲ್ಲಿ ಒಬ್ಬ ಮನುಷ್ಯ ತನ್ನನ್ನು ತಾನು ಮೋಸಪಡಿಸ್ಕೊಳ್ತಾನಲ್ಲ, ಇದಕ್ಕೆ ಯಾವುದೇ ಅಂತಕ್ಕಂಥದ್ದು, ಯಾವುದೇ ಇಲಾಜ್ ಅಂತಕ್ಕಂಥದ್ದು, ಯಾವುದೇ ಟ್ರೀಟ್ಮೆಂಟ್ ಅಂತಕ್ಕಂಥದ್ದು, ಯಾವುದೇ ಒಂದು ಸೊಲ್ಯೂಷನ್ ಅಂತಕ್ಕಂಥದ್ದು ಇದಿಲ್ಲ ಅಂತ ಹೇಳಿರಿ ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿದವ್ರ ಮಕ್ಕಳೇ, ಈ ಮೋಸ ತುಂಬಾ ಅಪಾಯಕಾರಿಯಾದಂಥ ಮೋಸ ಆಗಿದೆ ಅಂತ ಹೇಳಿರಿ ಹಲ್ಲೆಲೂಯಾ. ಒಬ್ಬ ಮನುಷ್ಯ ಯಾರಿಂದಲಾದರೂ ಮೋಸ ಹೋದನಪ್ಪ ಅಂತಂದ್ರೆ ಆತನು ತಿರುಗಿ ಸಮಕೂಡಿಸ್ಕೊಳ್ಬಹುದು. ಆದ್ರೆ ನಾವು ನೋಡ್ತೇವೆ, ಒಬ್ಬ ಮನುಷ್ಯ ಯಾವಾಗ ತನ್ನನ್ನು ತಾನು ಮೋಸಪಡಿಸ್ಕೊಳ್ತಾನೋ, ಯಾವಾಗ ತನಗೆ ತಾನು ಮೋಸ ಹೋಗ್ತಾನೋ, ಆ ಮೋಸ ಆತನ ಜೀವಿತದಲ್ಲಿ ಇಷ್ಟೊಂದು ಅಪಾಯಕಾರಿಯಾಗಿರ್ತದಪ್ಪ ಅಂತಂದ್ರೆ, ಆ ಮೋಸ ಆತನ ಜೀವಿತದಲ್ಲಿ ಇಷ್ಟೊಂದು ನಷ್ಟ ತರ್ತದಪ್ಪ ಅಂತಂದ್ರೆ, ಆ ಮೋಸ ಇಷ್ಟೊಂದು ಭಯಂಕರವಾಗಿರ್ತದಪ್ಪ ಅಂತಂದ್ರೆ, ತನ್ನನ್ನು ತಾನು ಮೋಸಪಡಿಸಿಕೊಳ್ಳುವಂತ ಆ ಭಯಂಕರವಂತ ಸ್ವಭಾವ ಯಾವುದಪ್ಪ ಅಂತಂದ್ರೆ, ನಾವು ನೋಡ್ತೇವೆ ನನ್ನ ಪ್ರೀತಿದೇವ್ರ ಮಕ್ಕಳೇ, ತೆಸಲೋನಿಕದವರ ಬರೆದ ಪತ್ರಿಕೆ 2ನೇ ತೆಸಲೋನಿಕ 2ನೇ ಅಧ್ಯಾಯ ನೋಡ್ರಿ. ನಾವು ಆ ವಾಕ್ಯವನ್ನು ನಾವು ಧ್ಯಾನ ಮಾಡ್ಲಿಕ್ಕಿದ್ದೇವೆ. 2 ತೆಸಲೋನಿಕ 2ನೇ ತೆಸಲೋನಿಕದವರ ಬರೆದ ಪತ್ರಿಕೆ 2ನೇ ಅಧ್ಯಾಯ. ಸೊ ದಯವಿಟ್ಟು ನೀವ್ಯಾರಾದರೂ ನನ್ನ ಜೊತೆ ಸಹಕಾರ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ನಾನು ಮನವಿ ಮಾಡಿಕೊಳ್ತಿದ್ರೆ, 2ನೇ ತೆಸಲೋನಿಕ 2ನೇ ಅಧ್ಯಾಯ ನೋಡ್ರಿ. ದಯವಿಟ್ಟು ಯಾರಾದರೂ ಒಬ್ರು ಎರಡನೇ ತೆಸಲೋನಿಕ 2ನೇ ಅಧ್ಯಾಯ. ಒಂದು ನಿಮಿಷ ನಾನು ತೆಗಿತೀನಿ. ಓದ್ರಮ್ಮ. 2ನೇ ಅಧ್ಯಾಯ 3ನೇ ವಚನ ಓದ್ರಿ. 2ನೇ ವಚನದಿಂದ ಓದ್ರಿ. 2ನೇ ವಚನದಿಂದ ಓದ್ರಿ. ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿಯಿದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ಕಳವಳ ಪಡಬೇಡ್ರಿ. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ನಾವು ನೋಡ್ತಿದ್ದೇವೆ ನನ್ನ ಪ್ರೀತಿದವರ ಮಕ್ಕಳೇ, ಅಪೊಸ್ತಲನಾದ ಪೌಲನು ತೆಸಲೋನಿಕ ಪತ್ರಿಕಾ 2ನೇ ಅಧ್ಯಾಯ 2ನೇ ವಚನದಲ್ಲಿ ಆತನು ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನೇ ಹೀಗೆ ಬರೆದನೆಂಬುದಾಗಲಿ, ಪೌಲನು ಹಾಗೆ ಹೇಳಿದನೆಂಬುದಾಗಲಿ, ಉಪದೇಶ ಮಾಡಿದನೆಂಬುದಾಗಲಿ, ಈ ಮಾತುಗಳ ಮೇಲೆ ನೀವು ಕೇಂದ್ರೀಕರಿತವಾಗದೆ ಮೊಟ್ಟ ಮೊದಲೇ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮ್ಮನ್ನು ನೀವು ಮೋಸಗೊಳಿಸದಂತೆ ನೀವು ಜಾಗ್ರತೆ ಉಳ್ಳವರಾಗಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೀವಿ ಅಂತ ಹೇಳಿರಿ ಹಲ್ಲೆಲೂಯಾ. ನಾವು ನೋಡ್ತೇವೆ ನಾ ಪ್ರೀತಿ ದೇವರ ಮಕ್ಕಳೇ, ಒಬ್ಬ ಮನುಷ್ಯನು ತನ್ನ ತಾನು ಯಾವಾಗ ಆತನು ಮೋಸ ಹೋಗ್ತಾನಪ್ಪ ಅಂತಂದ್ರೆ, ಒಬ್ಬ ಮನುಷ್ಯನು ತನ್ನನ್ನು ತಾನು ಯಾವಾಗ ಆತನು ಮೋಸಗೊಳ್ತಾನಪ್ಪ ಅಂತಂದ್ರೆ, ನಾವು ನೋಡ್ತೇವೆ ದೇವರ ವಾಕ್ಯದಲ್ಲಿ ಯಾವಾಗ ಒಬ್ಬ ಮನುಷ್ಯನು ಸತ್ಯವನ್ನು ಆತನು ಗ್ರಹಿಸಿಕೊಳ್ಳುವುದಿಲ್ಲವೋ,
ಯಾವಾಗ ಒಬ್ಬ ಮನುಷ್ಯನು ಸತ್ಯವನ್ನು ಆತನು ಗ್ರಹಿಸಿಕೊಳ್ಳುವುದಿಲ್ಲೋ ಮತ್ತು ಸತ್ಯವನ್ನು ಆತನು ನಂಬುವುದಿಲ್ಲವೋ ಆತನು ಏನ್ ಮಾಡ್ತಾನಪ್ಪ ಅಂತಂದ್ರೆ ಆತನ ಅಂತ್ಯಾವಸ್ಥೆ ಏನಪ್ಪಾ ಅಂತಂದ್ರೆ ಆತನ ಕೊನೆ ಸ್ಥಿತಿ ಏನಪ್ಪಾ ಅಂತಂದ್ರೆ ದೇವರು ಏನ್ ಮಾಡ್ತಾನಪ್ಪ ಅಂದ್ರೆ ಸತ್ಯವನ್ನು ಆತನು ನಂಬದೇ ಇರುವುದರಿಂದ ಮತ್ತು ಮೋಸವನ್ನು ಆತನು ನಂಬಿದ್ರಿಂದ ಸತ್ಯವನ್ನು ಆತನು ತಿರಸ್ಕಾರ ಮಾಡಿದ್ರಿಂದ ಆತನಿಗೆ ದೇವರು ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೊಲಸಾದ ನಡತೆಗೆ ಆತನನ್ನು ಒಪ್ಪಿಸಿ ಬಿಡ್ತಾನೆ ಎಂಬುದಾಗಿ ದೇವರು ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ಏನಾಗ್ತದಂತ್ರಿ? ಮನುಷ್ಯ ತನ್ನನ್ನು ತಾನು ಯಾವಾಗ ಮೋಸ ಹೋಗ್ತಾನೆ ಗೊತ್ತದ್ರಿ? ಮನುಷ್ಯ ತನ್ನನ್ನು ತಾನು ಯಾವಾಗ ಮೋಸ ಆಗ್ತಾನೆ ಗೊತ್ತದ್ರಿ ನಿಮ್ಗ? ನಾವು ನೋಡ್ತೇವೆ ಮನುಷ್ಯ ಯಾವಾಗ ತನ್ನನ್ನು ತಾನು ಮೋಸ ಹೋಗ್ತಾನಪ್ಪ ಅಂದ್ರೆ ತನ್ನನ್ನು ತಾನು ಯಾವಾಗ ಮೋಸ ಮಾಡ್ಕೊಳ್ತಾನಪ್ಪ ಅಂತಂದ್ರೆ ಸತ್ಯವನ್ನು ಯಾವಾಗ ಆತನ ನಂಬೋದಿಲ್ಲಲ್ರಿ, ಸತ್ಯವನ್ನು ಯಾವಾಗ ಆತನ ಅಂಗೀಕರಿಸುವುದಿಲ್ಲಲ್ರಿ, ದೇವರ ಮಾತುಗಳು ಸತ್ಯವಾದಂತ ಮಾತುಗಳು ಯಾವಾಗ ಆತನ ನಂಬುವುದಿಲ್ಲಲ್ರಿ, ನಂಬದೇ ಇಲ್ಲದಂಥವನು ದೇವರ ಮಾತನ್ನು ಸತ್ಯವನ್ನು ಅಂಗೀಕರಿಸದೆ ಇರುವಂಥವನು ಆತನ ಸ್ಥಿತಿ ಏನಪ್ಪಾ ಅಂತಂದ್ರೆ ಆತನಿಗೆ ಇರುವಂತ ಪರಿಹಾರ ಏನಪ್ಪಾ ಅಂತಂದ್ರೆ ಕೊನೆಗೆ ದೇವರು ಆತನಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಎನಾಫ್ ಆತನಿಗೆ ಶಿಕ್ಷೆ ಏನಪ್ಪಾ ಅಂತಂದ್ರೆ ಆತನಿಗೆ ಹೊಲಸಾದ ನಡೆಸೆಗೆ ಒಪ್ಪಿಸ್ಬಿಡ್ತಾನಂತ, ಆತನಿಗೆ ಮೋಸದ ಜೀವಿತಕ್ಕೆ ಒಪ್ಪಿಸ್ಬಿಡ್ತಾನಂತ, ಆತನು ಮೋಸವನ್ನು ನಂಬುವಂತೆ ಸುಳ್ಳನ್ನು ನಂಬುವಂತೆ ಆತನಿಗೆ ಒಪ್ಪಿಸ್ಬಿಡ್ತಾನಂತ. ಆತನು ಮೋಸ ಮತ್ತು ಸುಳ್ಳನ್ನು ನಂಬಿದ್ರಿಂದ ಆತನಿಗೆ ಕೊನೆಗೆ ಆತನ ಮರಣ ನಿತ್ಯ ನರಕ ಎಂಬುದಾಗಿ ನೋಡ್ತೀವಿ ಅಂತ ಹೇಳಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನೋಡಿರುವಂತ ಇಷ್ಟು ಮೋಸಗಳಲ್ಲಿ ಈ 6ನೇ ಮೋಸ ಇಷ್ಟೊಂದು ಭಯಂಕರವಾಗಿದೆಯಪ್ಪ ಅಂತಂದ್ರೆ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವರ ಮಕ್ಕಳೇ, ಎಲ್ಲಿ ತನಕ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳುವುದಿಲ್ಲವೋ, ಸತ್ಯವನ್ನು ಎಲ್ಲಿ ತನಕ ನಾವು ಒಪ್ಪಿಕೊಳ್ಳುವುದಿಲ್ಲವೋ, ಸತ್ಯವನ್ನು ಯಾವಾಗ ನಾವು ನಿರಾಕರಿಸ್ತೇವೋ, ಸತ್ಯವನ್ನು ಯಾವಾಗ ನಾವು ಧಿಕ್ಕರಿಸ್ತೇವೋ, ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ, ಆ ಮೋಸ ಹೆಂಗಿರ್ತದಪ್ಪ ಅಂತಂದ್ರೆ ಸತ್ಯವನ್ನು ಅಂಗೀಕರಿಸಿದ್ರೆ ದೇವರೇ ಅವರನ್ನು ಏನ್ ಮಾಡ್ತಾನಂತ ಮೋಸವನ್ನು ನಂಬುವಂತೆ ದೇವ್ರೇನ್ ಮಾಡ್ತಾನಂತ ಆ ಮೋಸಕ್ಕೆ ಒಪ್ಪಿಸ್ಬಿಡ್ತಾನಂತ. ದೇವರು ಮೋಸಕ್ಕೆ ಒಂದ್ ವೇಳೆ ಒಪ್ಪಿಸಿದಂದ್ರೆ ಆ ಮನುಷ್ಯನ ಸ್ಥಿತಿ ಹೆಂಗಿರ್ತದ್ರಿ? ಹೆಂಗಿರ್ತದ ಅವನ ಪರಿಸ್ಥಿತಿ? ಕಾರಣ ಏನು? ದೇವರ ವಾಕ್ಯದಲ್ಲಿ ನೋಡ್ತೀವಿ. ರೋಮ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ನೋಡ್ತೀರಾ ಯಾರಾದರೂ? ರೋಮ ಪತ್ರಿಕೆ 1ನೇ ಅಧ್ಯಾಯ 24ನೇ ವಚನ ನೋಡ್ರಿ. ರೋಮ 1:24 ನೋಡ್ರಿ. ಆದ ಕಾರಣ ಅವರ ಮನಸ್ಸಿನ ದುರಾಶೆಗಳಂತೆ ನಡೆದು ತಮ್ಮ ದೇಹಗಳನ್ನು ಮಾನಹೀನ ಮಾಡಿಕೊಳ್ಳಲಿ ಎಂದು ದೇವರು ಅವರನ್ನು ಹೊಲಸಾದ ನಡತೆಗೆ ಒಪ್ಪಿಸಿದನು. ಅಬ್ಬಾ, ದೇವರು ಎಲ್ಲಿಗೆ ಒಪ್ಪಿಸ್ತಾನಂತ್ರಿ? ದೇವರವರನ್ನು ಎಲ್ಲಿ ಒಪ್ಪಿಸ್ಬಿಡ್ತಾನಂತ್ರಿ? ಎಲ್ಲಿ ಒಪ್ಪಿಸ್ಬಿಡ್ತಾನಂತ? ಹೊಲಸಾದ ನಡತೆಗೆ ಒಪ್ಪಿಸ್ಬಿಡ್ತಾನಂತ. ಅಂದ್ರೆ ಮೋಸ ಅವ್ರಿಗೆ ಇಷ್ಟ ಆಗಿದ್ದರಿಂದ, ಮೋಸದ ಜೀವಿತ ಅವ್ರಿಗೆ ಇಷ್ಟ ಆಗಿದ್ದರಿಂದ, ಮೋಸದ ಮಾಡುವಂತ ಕೆಲಸ ಅವ್ರಿಗೆ ಇಷ್ಟ ಆಗಿದ್ದರಿಂದ, ದೇವರ ಮಾತುಗಳು ದೇವರ ಆಜ್ಞೆಗಳು ಸತ್ಯವಾದಂತ ಮಾತುಗಳು ಅವ್ರಿಗೆ ಇಷ್ಟ ಇಲ್ಲದಿದ್ದರಿಂದ ದೇವರವ್ರಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಹೊಲಸಾದಂತ ನಡೆಸಿಗೆ ಮೋಸಕರವಾದಂತ ಜೀವಿತಕ್ಕೆ ಅವ್ರನ್ನ ಏನ್ ಮಾಡ್ತಾನಂತ ಒಪ್ಪಿಸಿಬಿಡ್ತಾನೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತ ಹೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಅದಕ್ಕೋಸ್ಕರವಾಗಿ ನಾವು ನೋಡ್ತೇವೆ ದೇವರು ಕೂಡ ಹೇಳ್ತಾ ಇದ್ದಾನೆ, ಪೌಲನು ಕೂಡ ಪೌಲನು 2ನೇ ಕೊರಿಂಥಿ 11ನೇ ಅಧ್ಯಾಯ 3ನೇ ವಚನ ಹೇಳ್ತಾನೆ, ಮೋಸ ಹೋಗಬೇಡ್ರಿ. ಹವ್ವಳು ಹೇಗೆ ಸರ್ಪದ ಒಂದು ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳು, ತನ್ನ ಆಶೀರ್ವಾದವನ್ನು ಕಳೆದುಕೊಂಡಳು, ಶಾಪವನ್ನು ಭೂಲೋಕಕ್ಕೆ ತಂದಳು, ಅದೇ ರೀತಿಯಾಗಿ ನೀವೇನ್ ಮಾಡ್ರಪ್ಪ ಅಂತಂದ್ರೆ ಮೋಸ ಹೋಗ್ತೀರೇನೋ ಅಂತೇಳಿ ನನಗೇನದ ಬಹಳ ದೊಡ್ಡ ಚಿಂತೆ ಇದೆ ಎಂಬುದಾಗಿ ಪೌಲನು ಅಲ್ಲಿ ಚಿಂತೆ ಮಾಡ್ತಾ ಇದ್ದಾನೆ. ಆದ್ರೆ ಗಲಾತ್ಯ ಪುಸ್ತಕ 6ನೇ